ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಸುಮಾರು ಕೆಲಸ ಇದೆ, ಅದ್ರ ಜೊತೆಗೆ ಹೊರಗಡೆ ಹೋಗೋದು ಕೂಡ ಇತ್ತು. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಇವಾಗಂತೂ ಸೀಸನ್ ಅಲ್ವಾ, ದ್ರಾಕ್ಷಿ ತುಂಬಾ ಬೀಳುತ್ತೆ, ಎಲ್ಲಾ ಕಡೆ ತುಂಬಾ ಸಿಗುತ್ತೆ. ಸೀಸನ್ ಫ್ರೂಟ್ಸ್ ನ ತಿನ್ಬೇಕು, ಆದ್ರೆ ತುಂಬಾ ಕೇರ್ಫುಲ್ ಆಗ್ತೀನಿ. ಈಗ ಮಕ್ಳಿಗೆಲ್ಲ ನಾವು ದ್ರಾಕ್ಷಿ ಹಣ್ಣು ಕೊಡ್ತೀವಿ ಅಂತ ಅಂದಾಗ ಮನೇಲಿ ತಗೊಂಡ್ ಬಂದ ತಕ್ಷಣ ಸೋಡಾ ಹಾಕ್ಬಿಟ್ಟು ಒಂದ್ 10 ನಿಮಿಷ ನೀರಲ್ಲಿ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡಿ ತೆಗೆದ್ಬಿಟ್ರೆ ಒಂದ್ ಸ್ವಲ್ಪನಾದ್ರೂ ಅದ್ರದ್ದು ಕೆಮಿಕಲ್ ಪವರ್ ಕಡಿಮೆ ಆಗುತ್ತೆ. ನಾವು ಹಂಗೆ ಸುಮ್ನೆ ಒಂದ್ ವಾಶ್ ಅಲ್ಲಿ ಕೈಯಲ್ಲಿ ಹಿಂಗ್ ವಾಶ್ ಮಾಡಿ ಕೊಟ್ರೆ ನಿಜವಾಗ್ಲೂ ಅದು ಅಷ್ಟು ತುಂಬಾ ಎಫೆಕ್ಟಿವ್ ಆಗೇ ಇರುತ್ತೆ. ಇವಾಗೆಲ್ಲ ಸ್ವಲ್ಪ ಅದೊಂದು ಭಯ ಅಲ್ವಾ ಮಕ್ಳಿಗೆ ಫ್ರೂಟ್ಸ್ ಏನಾದ್ರು ಕೊಡ್ಬೇಕು ಅಂತಂದ್ರೆ. ಈಗ ಅದಕ್ಕೆ ನಾನು ದ್ರಾಕ್ಷಿ ಹಣ್ಣು ತಗೊಂಡ್ ಬಂದ ತಕ್ಷಣ ಡೈರೆಕ್ಟ್ ಆಗಿ ಫಸ್ಟ್ ಇದೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಸೋಡಾ ಹಾಕಿ ನೀರಲ್ಲಿ ಒಂದ್ 10 ನಿಮಿಷ ನೆನೆಸ್ಬಿಡ್ತೀನಿ. ಅದ್ ನೋಡಿ ಎಷ್ಟು ಅದ್ರದ ಮೇಲೆ ವೈಟ್ ಪ್ಯಾಚ್ ಎಲ್ಲ ಕಾಣಿಸುತ್ತೆ ನೋಡಿ, ಇದೆಲ್ಲ ಪೆಸ್ಟಿಸೈಡ್ಸ್ ಹಾಕಿರೋದು, ಅದೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಯಾವಾಗ ಬೇಕೋ ಅವ್ರಿಗೆ ಆರಾಮಾಗಿ ಈಸಿಯಾಗಿ ಕೊಡ್ಬೋದು. ಹಾಗೆ ಇನ್ನು ಇಲ್ಲಿ ದ್ರಾಕ್ಷಿ ಎಲ್ಲ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದ್ಸರಿ ವಾಶ್ ಮಾಡಿ ಇಟ್ಬಿಟ್ರೆ ಮಕ್ಳಿಗೆ ಯಾವಾಗ ಬೇಕು ಆವಾಗ ಸ್ವಲ್ಪ ಏನು ಇದಿಲ್ದಲೇ ಕೊಡ್ಬೋದು. ಈಗಿರೋ ಮಕ್ಳಿಗೆ ಹೊರಗಡೆ ಫುಡ್ಡನ್ನು ಎನ್ಕರೇಜ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಅದಕ್ಕಿಂತ ಮನೇಲಿ ಮಾಡೋವಂತಹ ಫುಡ್ಡನ್ನು ಕಲರ್ಫುಲ್ ಆಗಿ ಇನ್ನೂ ಟೇಸ್ಟಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಇನ್ನು ಆರೆಂಜ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಕ್ಸರ್ ಗ್ರೈಂಡರಿಂದ ಪೌಡರ್ ತುಂಬ ನೈಸಾಗಿ ಆಗುತ್ತೆ, ನನಗೆ ಹೆಂಗೆ ಬೇಕೋ ಹಾಗೆ ಕರೆಕ್ಟಾಗಿ. ಇದನ್ನು ಚೆನ್ನಾಗಿ ಒಣಗಿಸಿಟ್ಟಿದೆ, ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ಕೇಳ್ತಾ ಇದ್ರೆ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ತೋರಿಸಿದ್ದೀನಿ. ಇಷ್ಟೇ, ಇದನ್ನು ಬೇಕಂದರೆ ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು, ಹಾಗೆ ಫೇಸ್ ವಾಶಿಗೆ ಯೂಸ್ ಮಾಡ್ಬೋದು. ಇದನ್ನು ವಾಶ್ ಮಾಡ್ಬೇಕಾದ್ರೆ ಸ್ಕಿನ್ ಆಯಿಲಿ ತರ ತುಂಬಾ ಚೆನ್ನಾಗಿ ಮಾಯಿಶ್ಚರ್ ಆಗುತ್ತೆ, ಚೆನ್ನಾಗಿದೆ. ಫ್ರೆಂಡ್ಸ್, ಸುಮಾರು ಸರಿ ಕೇಳ್ತಾ ಇದ್ರಿ ನೀವು ಯಾವ್ದು ಗ್ರೈಂಡರ್ ಯೂಸ್ ಮಾಡ್ತೀರಾ ಇದನ್ನೆಲ್ಲ ಪೌಡರ್ ಮಾಡ್ಕೊಳಕ್ಕೆ, ಯಾಕಂದ್ರೆ ಸಾಮಾನ್ಯವಾಗಿ ನಾರ್ಮಲ್ ಮಿಕ್ಸಿಯಲ್ಲಿ ಇಷ್ಟು ಪೌಡರ್ ಆಗೋದು ಸ್ವಲ್ಪ ಕಷ್ಟ. ಸೊ ನಾನು ಹೇಳಿದ್ನಲ್ಲ, ಅದು ಬಂದು ಕಮರ್ಷಿಯಲ್ ಯೂಸ್ಗೆ ಬಳಸುವಂತಹ ಒಂದು ಮಿಕ್ಸರ್ ಗ್ರೈಂಡರ್. ಅರ್ಶನ ಇರ್ಬೋದು, ಈ ತರ ಪೌಡರ್ ಮಾಡ್ಕೊಳ್ಳೋದಿರ್ಬೋದು, ಎಲ್ಲ ಚೆನ್ನಾಗಿ ಪೌಡರ್ ಆಗುತ್ತೆ. ಏನಾದ್ರೂ ಮನೆಯಲ್ಲೇ ಮಸಾಲಾ ಪೌಡರ್ ಎಲ್ಲ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ, ಇವಾಗ ಗಟ್ಟಿ ಪದಾರ್ಥನೆಲ್ಲ ನಾವು ಪೌಡರ್ ಮಾಡ್ಕೋಬೇಕಾದ್ರೆ ತುಂಬಾ ನೈಸಾಗಿ ಪೌಡರ್ ಆಗತ್ತೆ. ಆದ್ರೆ ಒನ್ಸ್ ಏನೋ ರಿಪೇರ್ ಆಗಿತ್ತು. ರಿಪೇರ್ ಅಂತಂದ್ರೆ ಓವರ್ ಲೋಡ್ ಆಗಿ ಅಂತಂದ್ರೆ ACDP ಅಂತೇನೋ ಬರುತ್ತಲ್ಲ, ಅದರಲ್ಲೇ ಸ್ವಿಚ್ ಹಾಕ್ಬೇಕು. ನಾರ್ಮಲ್ ಸ್ವಿಚ್ ಹಾಕಿ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ಅದ್ರ ರಿಪೇರಿಗೆ ತಗೊಂಡೋದಾಗ ಅಲ್ಲಿ ಹೇಳಿದ್ರು, ಸರ್ ಎಲ್ಲಿ ತಂದ್ರೆ ಮಿಕ್ಸಿ ಇದು, ದೊಡ್ಡ ಹೋಟೆಲ್ಗಳಲ್ಲೂ ಕೂಡ ಇಷ್ಟು ಹೆವಿ ಮಿಕ್ಸಿ ಇಟ್ಕೊಳ್ಳೋದಿಲ್ಲ, ಅದು ಹಾಳಾಗಿ ಬಿಸಾಕೋ ರೇಂಜ್ ಹೋದ್ರು ಅದ್ರ ರಿಪೇರಿ ಮಾಡಿಸಿ ಇಟ್ಕೊಳ್ಳಿ, ಕಳಿಬೇಡ್ರಿ, ಈ ಮಿಕ್ಸಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕಳ್ಸಿದ್ರು ಮೊನ್ನೆ. ಅದಕ್ಕೆ ನಾನು ನಿಮ್ಗೂ ಹೇಳೋಣ ಅಂತ ಬೇಕಂದ್ರೆ ಪ್ರಾಡಕ್ಟ್ ನಾನು ಟ್ಯಾಗ್ ಮಾಡಿರ್ತೀನಿ. ಇದು ಯಾವ್ದು ಪ್ರಮೋಷನ್ ಬಂದಿದ್ದೆ, ಬಟ್ ಇದು ಪ್ರಮೋಷನ್ ಅಲ್ಲ. ಈ ಪೌಡರ್ ನ ನಿಮ್ ಮನೇಲಿ ಏನಾದ್ರು ಹೆಣ್ಮಕ್ಳು ಇದ್ರೆ ಖಂಡಿತ ಮಿಸ್ ಮಾಡ್ಬೇಡಿ. ನೀವು ತಿನ್ನೋ ಒಂದೊಂದು ಆರೆಂಜ್ ಸಿಪ್ಪೆನೂ ಕೂಡ ಕಸ ಅಂತ ಆಚೆ ಬಿಸಾಕ್ತಾ ಇದ್ದೀರಾ. ನೀವು ಒಂದ್ಸರಿ ಏನಾದ್ರು ಈ ಪೌಡರ್ ನ ಬಳಸೋದಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಈ ಒಂದ್ ಸಿಪ್ಪೆನ ಬಿಸಾಕಲ್ಲ. ನೀವು ಡೈಲಿ ಒಣಗಿಸ್ಬಿಟ್ಟು ಅದನ್ನ ಪೌಡರ್ ಮಾಡಿ, ಇನ್ನೂ ನಾನು ಈ ಬಾಕ್ಸ್ ಫುಲ್ಲು ಮಾಡೋಣ ಅಂತ ಈಗ 1 kg ತರಿಸಿದೀನಿ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ತುಂಬಾ ಸ್ಕಿನ್ ಸಾಫ್ಟ್ ಆಗುತ್ತೆ, ಬ್ರೈಟ್ ಆಗ್ಬಿಡತ್ತೆ. ನೀನು ಬರ್ಬೇಕಾ? ಹಾಯ್ ಮಾಡಿ. ಹಾಯ್, ಎಲ್ಲ ಹೇಗಿದ್ದೀರಾ? ನಿನ್ನ ಹೆಸರು ಪ್ರೀತಮ್. ಈಗ ಕಲ್ತಿದ್ದಾನೆ. ನಿನ್ನ ಹೆಸರು ಅಂದ್ರೆ ರೋಡಲ್ಲಿ ಏನಾದ್ರು ಕರ್ಕೊಂಡು ಹೋದ್ರೆ ಎಲ್ಲಾರು ಕೇಳ್ತಾ ಇದ್ರು, ನಿನ್ನ ಹೆಸರೇನೋ ಅಂತ. ಅದಕ್ಕೆ ಹೇಳ್ಕೊಡ್ತಾ ಇದೀವಿ. ನಿನ್ನ ಹೆಸರು ಪ್ರೀತಮ್. ಏನಪ್ಪ? ಪ್ರೀತಮ್. ಅಮ್ಮು ಬ್ಯಾಗ್ ತಗೊಂಡ್ ಸ್ಕೂಲ್ಗೆ ಹೋಯ್ತಾ? ನೀನ್ ಬಾಯ್ ಮಾಡ್ದ ಅಮ್ಮುಗೆ? ಹೆಂಗ್ ಬಾಯ್ ಮಾಡ್ದೆ? ಅಮ್ಮು ಬಾಯ್ ಅಂದ. ಹಂಗಲ್ಲ, ಇವ್ನಿಗೆ ಇವಾಗ್ಲೂ ಇಲ್ಲೆಲ್ಲ ಕಣ್ಣು ಇಲ್ಲೇನೇನೋ ಇದೆಯಲ್ಲ ನೋಡೋಣ ಅಂತ. ನೀವ್ ಕಾರ್ ಓಡ್ಸೋದ್ ಮಗನೆ? ಕಾರ್ ನೋಡ್, ಕಾರ್. ಬಾಯ್ ಮಾಡಿ ಎಲ್ಲಾರ್ಗು. ಬಾಯ್. ಕಾರ್ ಓಡ್ಸಕ್ ಹೋಗ್ತೀನಿ. ಬಾಯ್. ಓಡ್ಸು. ಬಾಯ್ ಬಾಯ್. ಹಾಗೆ ನಾನು ನನ್ನ ಮಗನಂತ ಪುಟಾಣಿ ಮಕ್ಳಿಗೊಂದು ಬೆಸ್ಟ್ ಸ್ಟ್ರೋಲರ್ ಅನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದು ಲವ್ ಲ್ಯಾಪರ ಆಲ್ಫಾ ಬೇಬಿ ಸ್ಟ್ರೋಲರ್. ತುಂಬಾ ಚೆನ್ನಾಗಿದೆ. 0 to 3 years ಮಕ್ಳಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದರೊಳಗೆ ಅಡ್ಜಸ್ಟಬಲ್ ಕ್ಯಾನೋಪಿ ಇರುತ್ತೆ. ಇದು ಒಂದು ನೆಟ್ಟೆಡ್ ಕೂಡ ಇರುತ್ತೆ. ಮಕ್ಕಳನ್ನ ಏನ್ ಮಾಡ್ತಾ ಇದಾರೆ ಅಂತ ನಾವು ಇಲ್ಲಿ ಬ್ಯಾಕ್ ಸೈಡ್ ಇಂದಾನೆ ನೋಡ್ಕೋಬಹುದು. ಇದು ನಂಗೆ ಯಾಕೆ ತುಂಬಾ ಇಷ್ಟ ಆಯ್ತು ಅಂತಂದ್ರೆ, ಮೈಸೂರು ಝೂಗೆ ಹೋದಾಗ ಇಡೀ ಝೂನ ಸುತ್ತೋದಕ್ಕೆ ಈ ಒಂದು ಸ್ಟ್ರೋಲರ್ ನನ್ನ ಮಗನಿಗೆ ತುಂಬಾ ಕಂಫರ್ಟಬಲ್ ಅನಿಸ್ತು. ನಮಗೂ ಕೂಡ ತುಂಬಾ ಈಸಿ ಅಂತ ಅನಿಸ್ತು. ಅದ್ರ ಜೊತೆಗೆ ಅಡ್ಜಸ್ಟಬಲ್ ಫುಟ್ ರೆಸ್ಟ್ ಇರುತ್ತೆ. ಮಕ್ಳು ಹೆಂಗ್ ಮಲಗ್ತಾರ, ಕುತ್ಕೊಂಡಿರ್ತಾರ, ಅವ್ರಿಗೆ ಹೆಂಗೆ ಫುಟ್ ರೆಸ್ಟ್ ಬೇಕೋ ಅದ್ರ ಪ್ರಕಾರ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಬೆಸ್ಟ್ ಏನಂತಂದ್ರೆ ಸೆಕ್ಯೂರ್ ಮತ್ತೆ ಸೇಫ್ಟಿ 5 point ಸೇಫ್ಟಿ ಹಾರ್ನೆಸ್ ಇರುತ್ತೆ. ಸೊ ಅದನ್ನ ನಾವು ಸೇಫ್ಟಿಯಾಗಿ ಲಾಕ್ ಮಾಡ್ಕೊಂಡು ಈಸಿಯಾಗಿ ಕರ್ಕೊಂಡು ಹೋಗ್ಬೋದು. ಇನ್ನೊಂದು ಆಪ್ಷನ್ ಇದೆ ಅಂತಂದ್ರೆ, ಮಕ್ಕಳನ್ನ ಮಲ್ಸೋಂಗಿದ್ರೆ 3 ಪೊಸಿಷನ್ ಅಲ್ಲಿ ರೆಸ್ಟ್ ಆಪ್ಷನ್ ಇರುತ್ತೆ. ಮಲ್ಕೊಳ್ಳೋದು, ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತೆ ಸ್ಟ್ಯಾಂಡಿಂಗ್. ಆ ಥರ ನೀವು ಬ್ಯಾಕ್ ರೆಸ್ಟ್ನ ಅಡ್ಜಸ್ಟ್ ಮಾಡ್ಬೋದು. ಸಣ್ಣದಾಗಿ ಒಂದು ಸ್ಟೋರೇಜ್ ಬಾಕ್ಸ್ ಕೊಟ್ಟಿರ್ತಾರೆ. ಮಕ್ಕಳು ಟಾಯ್, ವಾಟರ್ ಬಾಟ್ಲು ಎಲ್ಲಾನು ಕೂಡ ಅದರಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳು ತುಂಬಾ ಕಂಫರ್ಟಬಲ್ ಆಗಿರುವಂತಹ ಒಂದು ಸ್ಟ್ರೋಲರ್. ಪ್ರೀತಮ್ ಅಂತ ಮಕ್ಳಿಗಾದ್ರೆ ಓಕೆ. ಇನ್ನು ಚಿಕ್ಕ ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ ಹೋಗ್ಬೇಕಾದ್ರೆ ಬೋರ್ ಆಗ್ಬೋದು.
ಬರ್ಬೋದು ಅಥವಾ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಂಡೇನೋ ಫೀಲ್ ಬರ್ಬೋದು. ಹಾಗಾಗಿ ಅವ್ರ ಐ ಕಾಂಟ್ಯಾಕ್ಟಲ್ಲಿ ನಾವು ಇರಬೇಕು ಅಂತಂದರೆ ರಿವರ್ಸಬಲ್ ಹ್ಯಾಂಡಲ್ ಬಾರ್ ಇರುತ್ತೆ. ಅದರಿಂದ ನಾವು ಮಕ್ಕಳನ್ನ ನೋಡ್ತಾ ಅವರು ನಮ್ಮ ಐ ಕಾಂಟ್ಯಾಕ್ಟ್ ಮಾಡ್ತಾ ನಾವು ಸೇಫ್ ಆಗಿದ್ದೇವೆ ಅನ್ನೋ ಫೀಲಲ್ಲಿ ಅವರು ಆರಾಮಾಗಿ ಇರ್ತಾರೆ. ಅದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದರಲ್ಲಿ ಇದು ಮೇನ್ ಏನಪ್ಪ ಅಂತಂದರೆ ಬಿಗ್ ಮತ್ತು ಡ್ಯೂರೇಬಲ್ ವೀಲ್ ಇರುತ್ತೆ. ಹಾಗೆ ಆಂಟಿ ಸ್ಕಿಡ್ ಬ್ರೇಕ್ ಕೂಡ ಇರುತ್ತೆ. ಜೊತೆಗೆ ಫ್ರಂಟಲ್ಲಿ ವೀಲ್ ಅದು ಸ್ವೈವಲ್ ಲಾಕ್ ಇರುತ್ತೆ. 360 ಡಿಗ್ರಿ ರೊಟೇಟ್ ಆಗುತ್ತೆ ವೀಲು. ನಿಮ್ಗೆ ಏನಾದರೂ ನಿಲ್ಲಿಸಬೇಕು ಅಂತಂದಾಗ ಬ್ರೇಕ್ ಹಾಕ್ಬಿಟ್ಟು ಆರಾಮಾಗಿ ನಿಲ್ಲಿಸ್ಬೋದು. ಮಕ್ಕಳು ಕುತ್ಕೊಂಡಾಗ ಈಸಿಯಾಗಿ ಲಾಕ್ ಅನ್ಲಾಕ್ ಮಾಡ್ಕೊಬೋದು. ಈಸಿ ಟು ಅಡ್ಜಸ್ಟ್, ಎಲ್ಲನೂ ಕೂಡ ತುಂಬಾ ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಯಾವುದಾದ್ರೂ ಆಪ್ಷನನ್ನು. ಡ್ಯೂರೇಬಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಮಾಲ್ಗಳಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದಾಗ ನಾವು ಎತ್ಕೊಂಡ್ರೆ ನಮಗೂ ಕೂಡ ಪ್ರಾಬ್ಲಮ್ ಅಂದರೆ ಒಂಥರ ಸ್ಟ್ರೆಸ್ ಆಗ್ಬೋದು, ಸ್ಟ್ರೈನ್ ಆಗ್ಬೋದು. ಮಕ್ಕಳಿಗೂ ಕೂಡ ಕಂಫರ್ಟಬಲ್ ಇರೋದಿಲ್ಲ. ಮಲಗಿರೋ ಮಕ್ಕಳನ್ನ ಕ್ಯಾರಿ ಮಾಡೋದಕ್ಕೂ ಕಷ್ಟ ಅಲ್ವಾ. ಸೊ ಅದಕ್ಕೆ ಇದು ತುಂಬ ಚೆನ್ನಾಗಿ ಬೆಸ್ಟ್ ಅಂತ ನನಗನ್ಸುತ್ತೆ. ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಒನ್ ಫೋಲ್ಡಲ್ಲಿ ನೀವು ಆರಾಮಾಗಿ ಫೋಲ್ಡ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇನ್ಸ್ಟೆಂಟಾಗಿ ವಾಶ್ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮತ್ತೆ ಒಂದು 2 ಸರಿ ನೀರಲ್ಲಿ ವಾಶ್ ಮಾಡಿ ತಿನ್ಬೋದು. ನೀರು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಪ್ರೀತು ಚೆನ್ನಾಗಿದ್ಯಾ? ಹಾಗೆ ಪ್ರೀತಮ್ ಬರ್ತಡೇಗೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಪಕ್ಕ ಇದ್ದಾರಲ್ಲ, ಅವನಿಗೆ ಕಾರ್ ಅಂದರೆ ತುಂಬ ಇಷ್ಟ ಅಂತ ಪಾಪ ಇದನ್ನ ಗಿಫ್ಟ್ ಕೊಟ್ಟಿದ್ದಾರೆ. ನಿನ್ನೆ ತೊಗೊಂಡು ಬಂದು ಸೇಮ್ ದಿನಾನೇ ಅವ್ರ ಮಗನ ಬರ್ಡೇ. ಅವ್ರು ಇರಲಿಲ್ಲ, ಇಲ್ಲಿ ಹೊರಗಡೆ ಹೋಗಿದ್ರು ಅಂತ ಅವ್ರ ಅಮ್ಮ ಮನೇಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ರ. ಸೊ ಅದಕ್ಕೆ ಅವ್ನು ಬಂದ ತಕ್ಷಣ ಈ ಕಾರ್ ಗಿಫ್ಟ್ ಕೊಟ್ಟಿದ್ದಾರೆ. ಚಿನ್ನು, ಪ್ರೀತು, ಈ ಕಾರ್ ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಆಂಟಿನಾ? ಆಂಟಿ ಕಾರ್ ಕೊಟ್ರಾ? ಆಂಟಿ ಥ್ಯಾಂಕ್ಸ್ ಹೇಳ ನೀನು? ಹೆಂಗೆ ಹೇಳಿದೆ ನೀನು ಥ್ಯಾಂಕ್ ಯು ಆಂಟಿ ಅಂದ? ಹಾಂ ಹೇಳು ಚಿನ್ನು, ಆಂಟಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಿದೆ ನೀನು? ಪ್ರೀತು, ಆಂಟಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಿದೆ? ಆಂಟಿ ಥ್ಯಾಂಕ್ ಯು ಅಂದ. ಅಡುಗೆ ಮನೆ ಐಟಮ್ಗಳೆಲ್ಲ ತೊಗೊಂಡು ಬಂದಿದ್ದು ಹಾಗೆ ಇತ್ತು. ಫಸ್ಟ್ ಅದನ್ನು ಜೋಡಿಸ್ಕೊಳ್ಳೋಕೆ ಮೊದಲಿಗೆ ಅಡುಗೆ ಮಾಡ್ಕೊಂಬಿಡೋಣ, ಇನ್ನು ಪ್ರಗತಿ ಬಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾಲಕ್ ಸೊಪ್ಪಿತ್ತಲ್ಲ, ಅದಕ್ಕೆ ದಾಲ್ ಪಾಲಕ್ ಮಾಡಿದ್ದೆ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪಾಲಕನ್ನು ಹಾಕ್ಬಿಟ್ಟು ಅದ್ರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು, ಸ್ವಲ್ಪ ಸಾಂಬಾರು ಪುಡಿ, ಬೇಯಿಸಿರೋ ಬೇಳೆ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಇನ್ನು ಬೆಂಡೆಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟು, ಸ್ವಲ್ಪ ಬೋಂಡದ ಹಿಟ್ಟು, ಖಾರದ ಹಸಿಟ್ಟು, ಸ್ವಲ್ಪ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಬೆಂಡೆಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ. ಅಲ್ಲಿ ಅಡುಗೆ ಆಗ್ತಾನೆ ಬಾಕ್ಸ್ನೆಲ್ಲ ಇಳಿಸ್ಕೊಂಡೆ, ಎಲ್ಲ ಒರೆಸ್ಕೊಳ್ಬೇಕಾಗಿತ್ತು. ಈ ಬಾಕ್ಸ್ ಎಲ್ಲ ಸ್ವಲ್ಪ ದಿನನೇ ಆಗಿತ್ತು ಕ್ಲೀನ್ ಮಾಡಿ, ಅಂದರೆ ವಾಶ್ ಮಾಡಿ ಹೊಸದಾಗಿ ಎಲ್ಲನೂ ಫಿಲ್ ಮಾಡಿ ಇಟ್ಟಿದ್ದೆ ಈಗ ರೀಸೆಂಟಾಗೇ. ಹಾಗಾಗಿ ಮತ್ತೆ ವಾಶ್ ಮಾಡಿಲ್ಲ. ಈ ಥರ ಕಾಳುಗಳೆಲ್ಲ ಏನಾದರೂ ಹುಳಗಳಾಗತ್ತೆ ಬೇಗ ಅಂತ ಅಂದರೆ ಅದರೊಳಗೆ ಒಂದು 2 ಒಣಮೆಣ್ಸಿನ್ಕಾಯಿ ಇಟ್ಬಿಟ್ರೆ ಬೇಗ ಹುಳ ಆಗೋದಿಲ್ಲ. ಮತ್ತು ಧನಿಯಾ ಎಲ್ಲ ಇಟ್ಕೊಳ್ಳೋಂಗಿದ್ರೆ ನಾನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪೌಡರ್ ಮಾಡೋಂಗಿದ್ರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಇನ್ನು ಹಾಗೆ ಧನಿಯಾ ಇಡ್ತೀನಿ ಅಂತ ಅಂದಾಗ ಅದರಲ್ಲೂ ಕೂಡ ಹುಳ ಆಗುತ್ತೆ, ಗೂಡು ಕಟ್ಟುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಬಿಟ್ಟು ಬಾಕ್ಸಲ್ಲಿ ಎತ್ತಿಟ್ಕೊಳ್ತೀನಿ. ಧನಿಯಾ ಪುಡಿ ಮಾಡೋಂಗಿದ್ರೆ ಸ್ವಲ್ಪ ಕೆಂಪಾಳ ಅಂತ ಹೇಳ್ತಾರಲ್ಲ, ಹಂಗೆ ಹುರಿದ್ಬಿಟ್ಟು ಹಿಂಗೆ ರುಬ್ಬಿಟ್ಕೊಂಡ್ರೆ ಧನಿಯಾ ಪುಡಿ ರೆಡಿ ಆಗುತ್ತೆ. ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ ನಾನು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಎಲ್ಲ ಈಗ ಹೋಮ್ ಮೇಡೇ ಮಾಡ್ಕೊಳ್ತೀನಿ. ಯಾವುದನ್ನು ಕೂಡ ಪಾಕೆಟಿಂದ ತರೋದನ್ನು ನಾನು ತರೋದಿಲ್ಲ. ಇನ್ನು ಇದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಬಿಸಿಲಲ್ಲಿ, ಅಂದರೆ ಬಿಸಿ ಇದೆಯಲ್ಲ ಅದು ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೇಕು. ಇನ್ನು ನಮ್ಮನೇಲಿ ತರೋದು ಕಲ್ಲುಪ್ಪು ಮಾತ್ರನೇ. ಒಂದು 2-3 ಪ್ಯಾಕೆಟ್ ಕಲ್ಲುಪ್ಪು ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಪೌಡರ್ ಮಾಡಿ ಒಣಗಾಕ್ತೀನಿ. ಅದು ಪೌಡರ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಥರ ಬಿಟ್ಕೊಂಡಿರುತ್ತೆ. ಇನ್ನು ಖಾರದ ಪುಡಿಗೆ ಚೆನ್ನಾಗಿ ಒಣಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಹಾಗೆ ಜೀರಿಗೆ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ತಂದಿರ್ತೀನಿ. ಯಾಕೆ ಅಂತಂದರೆ ಚಿತ್ರಾನ್ನದ ಪುಡಿ ಮತ್ತು ಎಲ್ಲದ ಮನೇಲಿ ಹೋಮ್ ಮೇಡ್ ಪೌಡರ್ ಮಾಡೋದಕ್ಕೆ ಜೀರಿಗೆ ಬೇಕೇ ಬೇಕಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ತಂದಿಟ್ಟಿದ್ದೆ. ಇನ್ನು ಕಾಳುಗಳು ಅಷ್ಟೇ ಜಾಸ್ತಿ ದಿನ ಇರುತ್ತೆ, ಉಳಿಯುತ್ತೆ ಅನ್ನೋ ಕಾಳಿಗೆಲ್ಲ ಲವಂಗ ಹಾಕಿರ್ತೀನಿ. ಇಲ್ಲ ಅಂತಂದರೆ ಪಲಾವ್ ಎಲ್ಲ ಹಾಕಿಟ್ಟಿರ್ತೀನಿ, ಅದು ಹುಳ ಆಗೋದಿಲ್ಲ. ಇಲ್ಲಿ ಬಿಸಿಲಿಗೆ ಚೆನ್ನಾಗಿ ಉಪ್ಪು ಎಲ್ಲ ಒಣಗಿದೆ. ಚೆನ್ನಾಗಿ ಒಣಗಿದ್ಮೇಲೆ ಅದು ಪುಡಿ ಪುಡಿ ಆಗುತ್ತೆ. ನಾವು ಹೊರಗಡೆ ಶಾಪಿಂದ ತೊಗೊಂಬಂದಾಗ ಎಷ್ಟು ಪೌಡರ್ ಇರುತ್ತೆ ಅದೇ ಥರ ಪೌಡರ್ ಆಗುತ್ತೆ. ಇನ್ನು ಖಾರದ ಪುಡಿ ಮಾಡಿಕೊಂಡೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರ್ ಮಾಡಿಕೊಂಡ್ರೆ ಕಲರ್ ಖಾರದ ಪುಡಿ ಆಗುತ್ತೆ. ಆದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಳೆದಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟೆ. ಇನ್ನು ಅಕ್ಕಿ ಪುಡಿ ಇರ್ಬೋದು, ಗೋಧಿ ಹಿಟ್ಟು ಆಗಿರ್ಬೋದು, ಅದ್ರ ಮೇಲೂ ಒಂದೊಂದು ಪಲಾವ್ ಎಲ್ಲ ಇಟ್ಬಿಟ್ರೆ ಸಾಕು, ಹುಳಗಳು ಬೇಗ ಆಗೋದಿಲ್ಲ, ಹಾಗೆ ನೀಟಾಗಿರುತ್ತೆ. ಇಲ್ಲಿ ಜೀರಿಗೆ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ಅಡುಗೆ ಮನೆಯಲ್ಲಿ ವರ್ಟಿಕಲ್ ಶೇಪಲ್ಲಿ ಇರುವಂಥ ಬಾಕ್ಸ್ ತೊಗೊಂಬಂದರೆ ಸ್ಪೇಸ್ ಉಳಿಯುತ್ತೆ ರೌಂಡ್ಗಿಂತ. ನೋಡಿ ನಾನು ಸೆಕೆಂಡ್ ಅಲ್ಲಿ ರೌಂಡ್ ಇಕ್ಕಿದ್ದೀನಲ್ಲ, ಆ ಸ್ಪೇಸ್ ತುಂಬ ಹಿಡಿಯುತ್ತೆ. ಹಿಂಗೆ ವರ್ಟಿಕಲ್ ಆಗಿ ಉದ್ದಕ್ಕೆ ಇರುತ್ತಲ್ಲ, ಆ ಥರ ಬಾಕ್ಸ್ಗೆ ಇಟ್ಟರೆ ಸ್ಪೇಸ್ ತುಂಬ ಸೇವ್ ಆಗುತ್ತೆ ಅಂತ ನನಗನ್ನಿಸ್ತು. ಆದಷ್ಟು ಬೇಗ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಟೆ. ಇನ್ನು ಮನೆಯಲ್ಲಿ ನಾನು ಬಿಳಿ ಸಾಸಿವೆನ ಯಾವಾಗಲೂ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಹಾಕಿ TV ಯೂನಿಟಲ್ಲಿ, ದೇವ್ರ ಮನೇಲಿ ಅಥವಾ ಈ ಥರ ಎಲ್ಲಾದರೂ ಒಂದು ಹಾಲಲ್ಲಿ ಇಟ್ಟಿರ್ತೀನಿ. ಅದು ಸ್ವಲ್ಪ ನೆಗೆಟಿವ್ ಎನರ್ಜಿಯನ್ನು ಇದು ಮಾಡುತ್ತೆ ಅಂತ ನನ್ನ ನಂಬಿಕೆ. ನಾನು ಒಂದೊಂದು ಕಡೆ
ಕಡೆ ಶಾಪ್ಗಳಲ್ಲೆಲ್ಲ ನೋಡಿದೆ, ಮಾರ್ವಾಡೀಸ್ ಮತ್ತು ದೊಡ್ಡ ದೊಡ್ಡ ಶಾಪ್ಗಳಲ್ಲೆಲ್ಲ ಅವರು ದೇವ್ರ ಫೋಟೋದ ಹತ್ರ ಬಿಳಿ ಸಾಸಿವೆ ಇಟ್ಟಿದ್ರು. ಆಮೇಲೆ ಇದು ನಮ್ಮ ಅಮ್ಮ ನನಗೆ ಹೇಳಿದ್ದು, ಆವಾಗವಾಗ ಆ ಥರ ಚೇಂಜ್ ಮಾಡಿ ಅಥವಾ ಇಟ್ಟರೆ ಮನೇಲಿ ಒಳ್ಳೆಯದು, ಅದರಿಂದ ನೆಗೆಟಿವ್ ಎನರ್ಜಿ ಜಾಸ್ತಿ ಮನೇಲಿ ಇರಲ್ಲ ಅಂತ. ಸೊ ನಾನು ಕೆಲವೊಂದನ್ನು ನಂಬ್ತೀನಿ, ನಂಬೋದನ್ನು ಫಾಲೋ ಮಾಡ್ತೀನಿ. ಗೊತ್ತಿಲ್ಲ ಅದು ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೋ ಏನೋ. ಈ ಸೈಡಲ್ಲೆಲ್ಲ ಡೈಲಿ ಯೂಸ್ ಮಾಡೋ ಕಾಳುಗಳೆಲ್ಲ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ತುಂಬ ಕಡಿಮೆ ಯೂಸ್ ಮಾಡೋದನ್ನೆಲ್ಲ ಸ್ಟೀಲ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ನಾನು ಅದು ಆದಷ್ಟು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿ. ಯಾಕೆ ಅಂತಂದ್ರೆ ಇವಾಗ ಒಂದು ಅರ್ಜೆಂಟ್ ಆಗಿ ಒಂದು ಫಂಕ್ಷನ್ ಇತ್ತು, ಮದ್ವೆ ಇತ್ತು. ಸೊ ಮದ್ವೆ ಅಟೆಂಡ್ ಮಾಡಬೇಕು, ಹಂಗಾಗಿ ರೆಡಿ ಆಗ್ಬೇಕು. ಇವಾಗ ಜಸ್ಟ್ ಎಲ್ಲರೂ ರೆಡಿ ಆಗಿದ್ದಾರೆ, ನನ್ ಮಾತ್ರ ವೇಟಿಂಗು. ಕೆಲಸ ಹಿಡಿದ್ಬಿಟ್ಟಿದೆ, ಮುಗಿಸೋ ತನಕ ಮತ್ತೆ ಬಂದು ಅರ್ಧ ಮಾಡಿದ್ರೆ ಚೆನ್ನಾಗ್ ಆಗಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಎಲ್ಲಾನು ಫಿಲ್ ಮಾಡಿ ತುಂಬಾ ಸಿಟ್ಬಿಟ್ಟಿದ್ದೀನಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇನ್ನ ಸುಮಾರು ಒಂದು 15-20 ದಿನ ಇದರಿಂದ ನನ್ಗೆ ಯಾವುದೇ ಕೆಲಸ ಇರೋದಿಲ್ಲ, ಆರಾಮ್ಸೆ ಆಗತ್ತೆ. ನೋಡಿ, ನನ್ನ ಮಗನು ರೆಡಿ ಆಗ್ಬಿಟ್ಟಾನೆ. ರೆಡಿನಾ? ಹೊಟ್ಟೆ ಹಾಕೊಂಡು ರೆಡಿ ಆಗಿದ್ದಾನೆ. ಇವಾಗ ನಾನು ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಬಾರಪ್ಪ. ಸೊ ಫ್ರೆಂಡ್ಸ್, ಇದು ಈ ತರ ಇಳಿಯೋದು ಅವಾಗ ನಮ್ಗೆ ಚಿಕ್ಕ ಹುಡುಗರಲ್ಲಿ ಇದು ಹಿಂಗೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಇದು ಜಸ್ಟ್ ಹಿಂಗ್ 2 ಭಾಗ ತಗೊಂಡು ಹಿಂಗ್ ಸಣ್ಣದಾಗಿ ಹಿಂಗೆ ಅನ್ನೋದು. ಸಕ್ಕತ್ತಾಗಿ ಬರ್ತಾ ಇತ್ತು. ನಮ್ ಟ್ಯೂಷನ್ ಅಕ್ಕ ಒಬ್ರಿದ್ರು, ಅವ್ರು ಯಾವಾಗ್ಲೂ ಇದೇ ತರ ಹಾಕೊಂಡ್ ಬರೋರು, ಏನ್ ಚೆನ್ನಾಗಿರೋದು ಅಂತ. ಆಮೇಲೆ ಗೊತ್ತಾಗಿದ್ದು, ಇದು ಈ ತರ ಹಾಕೋದು ಅಂತ ಹೇಳ್ಬಿಟ್ಟು. ಹಿಂಗ್ ಜಸ್ಟ್ 2 ಪಾರ್ಟ್ ತಗೊಳ್ಳೋದು, ಸಣ್ಣ ಲೈನ್ ಈ ತರ. ಇದು ಯಾರನ್ನ ನೋಡಿದ್ರು ಗೊತ್ತಾಗಲ್ಲ ಇದು ಯಾವ ತರ ಎಣ್ದಿದ್ದಾರೆ ಅಂತ, ಅಂದ್ರೆ ಗೊತ್ತಿಲ್ದಲ್ಲ ಇರೋರು. ಇದೆಲ್ಲ ಚೆನ್ನಾಗಿದೆಲ್ಲ. ಇವಾಗಿಂತ ಡಿಸೈನ್ಸ್ ಬಂದಿದೆ. ನಾನು ಕೂಡ ರೆಡಿ ಆದೆ. ಅಂದರೆ ನಾನು ಇನ್ನೂ ತಲೆ ಬಾಚ್ಕೊಂಡಿಲ್ಲ, ಫಸ್ಟು ಪ್ರಗತಿಗೆ ರೆಡಿ ಮಾಡಿಬಿಡೋಣ ಅಂತ. ಮನೆಯಲ್ಲಿ ಒಂದು ಹೆಣ್ಮಗು ಇದ್ರೆ ರೆಡಿ ಆಗೋದು ಕಷ್ಟ. ಇನ್ನು ಇಬ್ಬಿಬ್ರು 3 ಜನ ಹೆಣ್ಮಕ್ಳು ಇದ್ರಂತೂ ಅವ್ರ ಮನೆಯೊಳಗೆ ರೆಡಿ ಆಗೋಕ್ಕೇನೆ ಎಷ್ಟು ಟೈಮ್ ಬೇಕಾಗತ್ತಲ್ವ. ನಮ್ಮ ಮನೇಲಿ ನಾವು 3 ಜನ ಇದ್ವಿ, ನಾನು, ನಮ್ಮ ಅಕ್ಕ, ನಮ್ಮಮ್ಮ. ಯಾವಾಗ್ಲೂ ಅಷ್ಟೇನೆ, ನಮ್ಮ ಅಪ್ಪ ರೆಡಿ ಆಗ್ಬಿಡೋರು, ನನ್ನ ತಮ್ಮ ರೆಡಿ ಆಗ್ಬಿಡೋರು. ನಮ್ದೇ ಇದು 3 ಜನ. ನಮ್ಮಮ್ಮ 2 ಹೆಣ್ಮಕ್ಳನ್ನ ರೆಡಿ ಮಾಡಿ, ನಮ್ಮಮ್ಮ ರೆಡಿಯಾಗಿ ಸುಸ್ತಾಗ್ಬಿಡೋರು. ಇವಾಗ ನಾನು ಒಂದು ಹುಡುಗಿನ ರೆಡಿ ಮಾಡೋಷ್ಟೊಳಗೆ ನನಗೆ ಸುಸ್ತಾಗತ್ತೆ. ಅವಳಿಗೆ ಬಟ್ಟೆ ಮ್ಯಾಚ್ ಮಾಡೋ, ತಲೆ ಬಾಚು ಆ ಥರ ಚೆನ್ನಾಗಿದಲ್ಲ. ನೋಡು, ಆವಿನ ಎಲೆ ಥರ ಇದೆ. ಅಮ್ಮ, ಅವಲ್ಲೇ ನೀನು ರಿಬ್ಬನ್ ಹಾಕೊಂಡಿದ್ದಲ್ಲ ಈ ಬಟ್ಟೆ ಕಲರ್. ಸೊ ಫ್ರೆಂಡ್ಸ್, ಇವಾಗ ರೆಡಿ ಆದ್ವಿ. ಸೀದಾ ಇಲ್ಲಿಂದ ನಾವು ಅಮ್ಮ ಮನೆಗೆ ಹೋಗ್ಬಿಟ್ಟು ಅಮ್ಮನ ಕರ್ಕೊಂಡು ಆಮೇಲೆ ಮದ್ವೆಗೆ ಹೋಗೋದು. ಅಂತಂದ್ರೆ ಇವ್ರು ನಮ್ಗೆ ಹತ್ರ ಅದೇ ರಿಲೇಷನ್ನೇ, ಆದ್ರೆ ಹೇಳಕ್ ಆಗ್ದಲೇ ಇರೋಂಥ ಸ್ವಲ್ಪ ದೂರ ಸಂಬಂಧ. ಯಾಕೆಂತಂದ್ರೆ ನಾನು ಹೇಳಿದ್ನಲ್ಲ, ನಮ್ಮ ಅಜ್ಜಿ ಊರು, ಇಡೀ ಊರೇ ಒಂದು ಸಂಬಂಧ ಅಂತ ಹೇಳ್ಬಿಟ್ಟು ಅವಾಗ ಆ ರೂಟ್ ಒಂದಾದ್ಮೇಲೆ ಒಂದೊಂದು ಹಂಗೆ ಇರೋದು. ಸೊ ಆ ಒಂದು ರಿಲೇಷನ್ ಅಲ್ಲೇ ಇವತ್ತು ಒಬ್ರದ್ದು ಮದ್ವೆ. ಮದ್ವೆಗೆ ನಾವು ಹೋಗ್ತಾ ಇದೀವಿ, ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ಸಂಡೇ. ಅದಕ್ಕೆ ಇವತ್ತು ಅವ್ರ ಮದ್ವೆಗೆ ಅಂತ ಹೊರಟಿದೀವಿ. ಸೊ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ನಲ್ಲ, ಇದು ನನ್ನ ಮದ್ವೆ ಸೀರೆ. ಈ ಸೀರೆ ಹಾಕೊಂಡು ಈ ವರ್ಷನಾದ್ರೂ ಏನಾದ್ರೂ ಒಂದು ಫಂಕ್ಷನ್ ಅಂತ ಬಂದ್ರೆ ಈ ಸೀರೆ ಹಾಕೋಬೇಕು ಅಂತ ಇತ್ತು ನನಗೆ. ಸೊ ಸಡನ್ಲಿ ನನ್ಗೆ ಮದ್ವೆ ಇದೆ ಅಂತಾನೂ ಗೊತ್ತಿರ್ಲಿಲ್ಲ. ನಮ್ಮ ಮನೆಯವರು ಹೋಗೋಣ ಅಂತಂದ್ರು, ನನ್ಗೆ ಪಟ್ಟಂತ ಇದೇ ನೆನಪಾಯ್ತು. ಸೊ ಈ ತರ ರೆಡಿ ಆಗಿದ್ದೀನಿ. ಬನ್ನಿ, ನನ್ನ ಮಗನಿಗೆ ಪಾಪ ನಿದ್ದೆ ಬಂದು ಚಿನ್ನಿ ಇವತ್ತು ಮಲ್ಕೊಂಡ್ರೆ ಮಲ್ಕೊಂಡೇ ಇಲ್ಲ ಅವನು. ಬಾ ಮಲ್ಕೋ, ನಾನು ರೆಡಿ ಆಗೋ ತನಕ ಮಲ್ಕೊಳ್ಳಿ ಅಂತ ಮಂಚದ ಮೇಲೆ ತಗೊಂಡೋಗಿ ಹಾಕ್ದೆ. ನಾನು ಮನ್ಗಲ್ಲ, ನನ್ನ ಬಿಡಿ, ನನ್ನ ಚಿನ್ನು ಬಂಗಾರಿ ಬಾರಪ್ಪ, ನಾನು ಮನ್ಗಿಸ್ಕೋತೀನಿ ಬಾ. ನಾನು ಮನ್ಗಿಸ್ಕೋತೀನಿ ಬಾ. ಮಮ್ಮಿ ಹಂಗೆ ಇರ್ತೀಯ. ಹೋಗ್ತಾ ಇದೀವಿ ನಾವು, ನೋಡು, ಕಾರಲ್ಲಿ ಹೋಗ್ತಾ ಇದೀವಿ. ಬಾಯ್, ಟಾಟಾ. ಮಂಚದ ಮೇಲೆ ಹಾಕ್ದೆ ನಾನು. ತಗೊಂಡೋಗಿ ನಾವು ರೆಡಿ ಆಗೋ ತನಕ ಟೈಮ್ ಆಗುತ್ತೆ, ಮಲ್ಕೊಂಡ್ಬಿಡ್ಲಿ, ಹಂಗೆ ಎತ್ಕೊಂಡು ಹೋಗೋಣ. ಇವ್ನು ಆಲ್ರೆಡಿ ರೆಡಿ ಆಗಿದ್ದ. ಮಂಚದ ಮೇಲೆ ಹಾಕಿದ್ರೆ ನನ್ ಮನ್ಗಲ್ಲ. ಇಲ್ಲ ನಾವು ರೆಡಿ ಆಗ್ಬಿಟ್ಟಿದ್ವಲ್ಲ, ಎಲ್ಲೋ ಹೋಗ್ಬಿಡ್ತಾರೆ ಇವ್ರು ನನ್ನ ಬಿಟ್ಬಿಟ್ಟು ಅಂತ ಒಪ್ಲೇ ಇಲ್ಲ. ಹಿಂಗೆ ಕಾಯ್ಕೊಂಡ್ ಕೂತಿದ್ದಾನೆ. ಇವತ್ತೆಲ್ಲ ಹೋಗ್ತಾರೆ ಇವ್ರು, ನನ್ ಮಲ್ಕೊಂಡ್ರೆ ಕತೆ ಅಷ್ಟೇ ಅಂತ. ಬಾ ಮೊನ್ನೆ ಆಯ್ತು ಹೋಗೋಣ. ನೋಡು, ಮಮ್ಮಿ ರೆಡಿ. ಮಮ್ಮಿ ರೆಡಿ, ಶೂ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ನಿಂತಿದ್ದಾನ ಅವನು. ಈಗ ಹೊರಡೋದೆ, ಇನ್ನು ಅಮ್ಮನ ಕರ್ಕೊಂಡು ಹೋಗೋದು ಲೇಟ್ ಆಗ್ಬಿಡುತ್ತೆ. ಅಮ್ಮ, ಬಾಟಲ್ ಎತ್ಕೊಂಡ್ರ? ಸರಿ. ಇದೇನು ಇವಾಗ? ಸೊ ಈ ಸೀರೆ ಹೇಗಿದೆ ಅಂತ ಹೇಳಿ. ಎಷ್ಟು ವರ್ಷ ಆಯ್ತು ನನ್ನ ಮದುವೆಗೆ ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತಾ? 12 ವರ್ಷದ ಹಿಂದೆ
ನನ್ನ ಮದ್ವೆಗೆ ಅಂತ ನಮ್ಮಮ್ಮ ಕೊಡ್ಸಿದ ಸೀರೆ. ಮದ್ವೆ ಆದ ನೆಕ್ಸ್ಟ್ ಅವಾಗ ಹಾಕೊಂಡಿದ್ದಕ್ಕೆ 1-2 ಸರಿ ಹಾಕಿದ್ದೀನಿ. ಮದ್ವೆಗೆ ಸೇರಿದ್ರೆ 1 ಗೊತ್ತಿಲ್ಲ, 3 ಸರಿ ಹಾಕಿರೋದು. ಇದು 4ನೇ ಸರಿ ಇರಬೇಕು. 3ನೇ ಸರಿ ಇಲ್ಲಾಂದ್ರೆ 4ನೇ ಸರಿ ಇರಬೇಕು. ಸರಿ, ಇವಾಗ ನಾವು ಹೊರಡ್ತೀವಿ. ಅಮ್ಮನಿಗೆ ಬೇರೆ ಪಿಕಪ್ ಮಾಡಬೇಕಲ್ಲ, ಲೇಟ್ ಆಗಿಬಿಡುತ್ತೆ. ಅಮ್ಮು ಬಾ. ಸೊ ಇಬ್ರು ಹೈಟ್ ಚೆಕ್ ಮಾಡ್ತಾ ಇದ್ದಾರೆ. ಡ್ಯಾಡಿ ಹೇಳ್ತಾರೆ ನನಗಿಂತ ಹೈಟ್ ಬರೋದೇ ಇಲ್ಲ ಅಂತ. ಪಕ್ಕ ಅವಳು ನಿನ್ಗಿಂತ ಹೈಟ್ ಆಗ್ತಾಳೆ. ನೋಡ್ತಾ ಇರು. ಪ್ರೀತು ಮಲ್. ಇನ್ನು ಮನೇಲಿ ಕೆಲಸ ಇದ್ದರೆ ದಿನ ಹೆಂಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನನಗೆ. ಸಂಜೆ 5 ಗಂಟೆ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ರೆಡಿಯಾಗಿ ಎಲ್ಲ ಹೊರಡೋಷ್ಟೊಳಗೆ 6:30-7 ಗಂಟೆ ಆಗೋಯಿತು. ಪಾಪ ಅಮ್ಮ ರೆಡಿಯಾಗಿ ಕಾಯ್ತಾ ಇದ್ರು ನಮಗೋಸ್ಕರ. ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಹೊರಟ್ರೆ ನಮಗೆ ಆಲ್ಮೋಸ್ಟ್ 2-2.5 ಅವರ್ ಬರೀ ಟ್ರಾಫಿಕಲ್ಲೇ ಆಗೋಯಿತು. ನಮ್ಮ ಮನೆಯಿಂದ ಅಮ್ಮ ಮನೆಗೆ ಹೋಗೋಷ್ಟರಲ್ಲಿ 2.5 ಗಂಟೆ ಕರೆಕ್ಟಾಗಿ ಆಗೋಯಿತು. 9 ಗಂಟೆಗೆ ಅಮ್ಮ ಮನೆ ರೀಚ್ ಆದ್ವಿ. ರಿಸೆಪ್ಷನ್ ಇದ್ದಿದ್ದರಿಂದ ಪರವಾಗಿಲ್ಲ, ನೈಟ್ ಲೇಟ್ ಆದ್ರೂ ಅಂತ ಹೇಳ್ಬಿಟ್ಟು ಹೊರಟ್ವಿ. ಪಾಪ ಅಮ್ಮ ಕಾದು ಸೀರೆ ಉಟ್ಕೊಂಡು ನಿದ್ದೆ ಮಾಡಿ ಎಲ್ಲ ಆಗೋಗಿತ್ತು. ಸರಿ ಅಂತ ಹೇಳಿ ಬಂದು ಅವ್ರಿಗೆ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಇನ್ನು ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಇವರು ನಮ್ಮ ಅಮ್ಮನ ಮದುವೆ ಆದಾಗ ಆ್ಯಕ್ಚುಲಿ ಇವ್ರದ್ದು ಆಲ್ರೆಡಿ ಮಕ್ಕಳು ಆಗಿದ್ರಂತೆ. ನಮ್ಮ ಅಮ್ಮಂಗೆ ಮದುವೆ ಆದಾಗ ನಮ್ಮಮ್ಮ ಅದೇ ಹೇಳ್ತಾ ಇದ್ರು. ಅವ್ರು ಇವಾಗ ಮದುವೆ ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳೆಲ್ಲ ಮದುವೆ ಆಗಲೇ ಮೊಮ್ಮಕ್ಕಳನ್ನು ತೋರಿಸ್ಬಿಟ್ರು ಅಂತ. ಒಂದೊಂದ್ಸರಿ ಹಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇವನು ಬಂದ್ಬಿಟ್ಟು ನಮ್ಮ ಅಮ್ಮನ ಅಣ್ಣನ ಮಗ, ಅಂದರೆ ನಮಗೆ ಅತ್ತೆ ಮಗ ಆಗಬೇಕು. ಸೊ ಪ್ರಗತಿನ ಯಾಕೆ ಇಷ್ಟು ಸೈಲೆಂಟು, ಯಾಕೆ ಮಾತಾಡಲ್ಲ, ಯಾಕೆ ಈ ಥರ ಇದೆಯಾ ನೀನು, ಮಾತಾಡಲ್ವಾ ಹಾಗೆ ಹೇಗೆ ಅಂತ ಏನೋ ಗೊತ್ತಾಗಿರತ್ತಲ್ಲ ರಿಲೇಷನಲ್ಲಿ, ಆ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ಪ್ರಗತಿ ಏನೂ ಗೊತ್ತಾಗಲಿಲ್ಲ. ಅದಕ್ಕೆ ಯಾಕೆ ಇಷ್ಟು ಸೈಲೆಂಟು ಅಂತ ಕೇಳ್ತಾ ಇದ್ದಿದ್ದು. ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಮದುವೆ ಮನೆ ಊಟ ಯಾವಾಗಲೂ ಅಷ್ಟೇ ಬೆಸ್ಟ್ ಆಗಿರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಆ ತಂದೆಯ ಶ್ರಮ ಇರುತ್ತಲ್ವ. ಸೊ ಹಾಗಾಗಿ ಆಮೇಲೆ ಎಲ್ಲರೂ ಮಾತಾಡಿಸ್ಕೊಂಡು ಒಂದು 2 ಅವರ್ ಇದ್ವಿ ಅಂತ ಅನ್ಕೋಬೋದು. 9 ಗಂಟೆ 9:30 ಅಲ್ಲಿ ರೀಚ್ ಆದ್ವಿ. ಅಮ್ಮ ಮನೆಗೆ 9, ಒಂದು ½ ಅನ್ ಅವರ್. ಅಂದರೆ ಅಮ್ಮನ ಮನೆ ನಿಯರಲ್ಲೇ ಮದುವೆ ಮಾಡಿದ್ರಿಂದ ಹಾಗೆ ಅಮ್ಮನ ಆನ್ ದ ವೇ ನಮ್ಮ ಜೊತೆನೇ ಬಂದರು. ಇನ್ನು ಅಲ್ಲೊಂದು ಸ್ವಲ್ಪ ಫೋಟೋ ಸೆಷನ್ಗೆಲ್ಲ ಏನೇನೋ ಮಾಡಿದ್ರು. ಮಂಜು ಮಾಮನು, ಮಂಜು ಹೇಳು, ಮಂಜು ಮಾಮ, ಮಂಜು ಮಾಮ. ಒಂದು ಲೀಟ್ರ್ ಅದೇ ಅರ್ಧ ಲೀಟ್ರ್. ನಾನು ಅರ್ಧ ಲೀಟ್ರ್ ಇಟ್ಕೊಂತೀನಿ, ಯಾರಿಗೂ ಕೊಟ್ಟಿಲ್ಲ. ಬೇಡ ನೀನು ತಗೊಂಡಾಗ ಇಷ್ಟೊಂದು ಹಾಲು ಮಡಿಕೊಂಡು ನಾನು ಮಾಡ್ತೀನಿ. ಅವ್ರು ಯಾರಿಗೂ ಕೊಡ್ದಂಗೆ ಮಡಿಕೊಂಡಿದ್ದೀನಿ, ನಿಂಗೆ ಕೊಡೋಕ್ಕೆ ಅಂತ ಇಲ್ಲ ಹಾಲು ಅಂತ. ಬೇಗ ಬರ್ತೀವಿ ಅಂತ ನಮ್ಮಮ್ಮ ಟೀ ಎಲ್ಲ ಮಾಡ್ಕೊಂಡು ಕೂತಾ ಇತ್ತು. ಏನಾಗೈತೆ ಬೈರ? ಏನೋ ಗಂಟ್ಲಲ್ಲಿ ಇದಾಗೈತೆ. ಡ್ರೆಸ್ ಎಲ್ಲ ಅರ್ಧಾಕ್ತಾನೆ ಒಬ್ರು ಇದಾಗಿರುತ್ತೆ. ಮಂಜು ಮಾಮನು, ಮಂಜು ಹೇಳ, ಮಂಜು ಸಾಕು ಅಂತ ಇರೋದು ಹೇಳಲ್ಲ. ಸಾಕಾಯ್ತು. ಹುಷಾರಿಲ್ಲ, ಸೈಲೆಂಟ್ ಆಗ್ಬಿಟ್ಟು ಸಿಕ್ಕಿದ್ನೆಲ್ಲ ನುಂಗಕ್ ಹೋದ್ರೆ ಇನ್ನೇನಾಗತ್ತೆ? ಮಂಜ ನಿಂಗೊಂದ್ ಹೇಳ. ಅಮ್ಮ ಯಾಕಮ್ಮ ಸೀರೆ ಉಲ್ಟಾ ಉಟ್ಕೊಂಡ್ ಬಂದಿದ್ಯಾ? ಸೀರೆ ಎಲ್ಲ ಉಲ್ಟಾ ಇದು. ಎಲ್ಲ ಸೆರಗಿನ ಕಲರ್ ಯಾವ್ದು, ನೀನು ಉಟ್ಕೊಂಡಿರೋ ಕಲರ್ ಯಾವ್ದು? ನಾನು ಅಲ್ಲೇ ನೋಡ್ದೆ. ಇನ್ನಲ್ಲೇ ಹೇಳಿದ್ರೆ ನೀನು ಅದ್ರ ಮೇಲೆ ಗಮನ ಕೊಟ್ಕೊಂಡು ಬರೋ ತನಕ ಅದೇ ಯೋಚನೆ ಮಾಡ್ತಿರ್ತೀಯ ಅಂತ ಹೇಳಲಿಲ್ಲ. ಅದು ನೋಡಿದ ಹೆಂಗೆ ನನ್ನ ಕತೆ. ಇದೇನಮ್ಮ ಇಲ್ಲ, ಏನಮ್ಮ ಇದೆಲ್ಲ? ಹ್ಞೂ ಕಣಮ್ಮ ಇದೆಲ್ಲ. ಅಯ್ಯೋ ದೇವ್ರೆ, ನಾನು ಹಿಂಗಾಗಿದ್ದೀನಿ. ನನ್ನ ಪರಿಸ್ಥಿತಿ ನೋಡಿ ಕಣೆ. ಇದು ಸೀದಾ ಅಲ್ಲೇ ಹೇಳ್ಬಿಡ್ತಾ ಇದ್ದೆ. ನಾನು ನೋಡ್ದೆ. ಇನ್ನು ಮನೆಗೆ ಹೋಗೋ ತನಕ ಅದೇ ಚಿಂತೆಲಿ ಇರ್ತೈತಿ ಅಥವಾ ಅದೇ ಯೋಚನೆ ಮಾಡ್ಕೊಂಬರ್ತೈತೇನೋ. 6 ಗಂಟೆಗೆ ರೆಡಿಯಾಗಿ 9 ಗಂಟೆ ತನಕ ಉಲ್ಟಾನೆ ಬಂದವರಾದ್ರು ಅವ್ರು ಯಾರು ನೋಡಿಲ್ಲ. ಕಲರ್ ನೋಡಿ ಸುಮ್ಮನೆ ಇಡೀ ಮನೆ ಓಡಾಡ್ಕೊಂಬ. ಯಾರು ಅಬ್ಸರ್ವ್ ಮಾಡಿಲ್ಲ, ನಾನು ನೋಡ್ದೆ. ಅಲ್ಲ ಎಲ್ಲಾರು ಯಾರನ್ನ ಕೇಳ್ತಾರ ಹೇಳ್ತಾರ ಅತ್ತೆ ಆದ್ರೂ ಏಕ್ ಮಂಗ ಹಿಂಗ್ ನೋಡ್ಕೊ ಅಂತದೇನೋ ಅಂತ ನೋಡ್ತಿದ್ದೆ. ಹಿಂಗ್ ನೋಡಿದ್ರೆ ಗೊತ್ತಾಗಲ್ಲ. ಈಗೇನು ಫ್ಯಾಷನ್ ಉಲ್ಟಾ ಉಡ್ಕೊಳ್ಳೋದೇ ಫ್ಯಾಷನ್ ಆಗೈತೆ. ಈ ಪ್ರಗತಿ ಡ್ರೆಸ್ ನೋಡು. ಬೇರೆ ಪ್ರಗತಿ
ನಾನು ಪ್ರಪಂಚದಿಂದ ಬಿಡು. ನೋಡಮ್ಮ ಇದನ್ನ ಉಲ್ಟಾ ಅಂತೀಯ ಸೀದಾ ಅಂತೀಯಮ್ಮ? ಹೊಲ್ದಿರೋದೇ ಉಲ್ಟಾ ಹೊಲ್ದವ್ರೆ. ಇಲ್ಲ ಡಿಸೈನು ನೀನ್ ಮಾತ್ರ ಎಷ್ಟ್ ಚೆನ್ನಾಗಿರೋ ಸೀರಿಯಲ್ ಉಲ್ಟಾ ಉಟ್ಕೊಂಡ್ ಬಂದ್ವಿ. ಅಲ್ಲೇ ನೋಡ್ದೆ ನಾನು. ಹೇಳ್ಬೇಕು ತಾನೆ, ಇಲ್ಲ ನಾ ಒಳಗೆ ಬಂದಲ್ಲ ಅವಾಗ ಇಲ್ಲೇ ಹೇಳಿ ರೋಡ್ ಬಂದು ಸುತ್ತಕ್ಕಂತಿದ್ದೆ. ಇಲ್ಲಿ ನೋಡ್ಲಿಲ್ಲ ನಾನು ನಿನ್ ಕಾರ. ನಾನು ಈ ತರ ಸೀರೆ ಉಟ್ಕೊಂಡ್ ಬಂದಿರ್ಲಿಲ್ಲ ಕಣ, ಕತ್ಲಿಲ್ಲ ಅಲ್ಲಿ ರೂಮಲ್ಲಿ ಲೈಟ್ ಬೆಳಕಿ ಗೊತ್ತಾಗಿಲ್ಲ. ಇದು ಸೀದಾ ನೋಡು, ಇದು ಉಲ್ಟಾ. ಇದು ಎಷ್ಟ್ ನೀಟಾಗಿದೆ, ಶೈನಿಂಗ್ ಕಾಣ್ತೈತಲ್ಲ ಇದು. ಇದು ಉಲ್ಟಾ, ಇದು ಪೂರ್ತಿ ಉಲ್ಟಾನೆ ನೋಡು. ಅದಕ್ಕೆ ನಾನು ನಿಮ್ ಬಂದ್ರೆ ಉಟ್ಕೊಳ್ಳೋಣ ಅಂತ ನೋಡಿ ಸಾಕೈತಿ. ಸೀರೆ ಉಟ್ಕೊಳಕ್ಕಾಗಲ್ಲ, ಇಟ್ಕೊಂತಾಳೆ ಅಂತ ಬರ್ಲಿಲ್ವಲ್ಲ, ಉಟ್ಕೊಂಡೆ ಅಂತ ಬಂದ್ಬಿಟ್ಟವ್ರು ಅಮ್ಮ ಅಂತಾರೆ. ಏನೋ ಒಂದು ರೂಪಾಯಿ ಕೊಡಲ್ಲ ಅಂತ ತಾತಾಜಿ ಇದ್ರಲ್ಲ ಕೊಡೋದು. ಇದಕ್ಕೆ ಬೇರೆ ಕೊಡ್ತೀನಿ ಅವ್ರಿಗೆ ಮಾತಾಡಿ. ಈ ತರದ ಒಂದು ಬ್ಲೂ ಕಲರ್ ಬಟ್ಲಿತ್ತು ತಗೊಂಬಂದಿದ್ರಾಗೋದು. ಕೊಡು ನಮ್ಮಮ್ಮ ಮಾವಿನಕಾಯಿ ಹಾಕಿದ್ಯಮ್ಮ. ಮಾವಿನಕಾಯಿ, ನೆಲ್ಲಿಕಾಯಿ, ಆಮೇಲೆ ಎಳ್ಳಿಕಾಯಿ, ಆಗ್ಲುಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಸಣ್ಣ ನೆಲ್ಲಿಕಾಯಿ, ಘಮ ಘಮ ಕಾಲು ಕಾಲು. ಆಯ್ತು. ಒಂದ್ ಹಸಿರು ಮೆಣಸಿಕಾಯಿ ತಿನ್ನಲ್ಲ, ಒಂದು ಬೀನ್ಸ್ ತಿನ್ನಲ್ಲ, ಒಂದ್ ಬೆಂಡೆಕಾಯಿ ತಿನ್ನಲ್ಲ, ಎಲ್ಲಾನು ಹಸಿರು ಮೆಣಸಿಕಾಯಿ ಮಾಡ್ಕೊಂಡ್ಬಿಟ್ಟಲ್ಲಿ. ತೋರ್ಸಿದ್ರೆ ಬೇಡ ಬೇಡ, ಅವೇ ಮನೇಲಿ ಹೇಳಿ. ನಮ್ಮನೆ ಏನ್ ಮಾಡಲ್ಲ, ಅದು ಏನ್ ತೋರಿಸಿದ್ದ ಹಬ್ಬದಲ್ಲಿ ಬೇಡ ಅಮ್ಮ ಖಾರ ಅಂತಾನೆ. ಈ ನೆಲ್ಲಿಕಾಯಿ ಚೆನ್ನಾಗಿ ತಿರುಗಿಸು. ಅದು ಇದು ಖಾರ ಎರಡು ರತ್ನಮ್ಮ ತಗೊಂಡ್ ಕೊಟ್ಬಿಟ್ಟಿತ್ತು ಈಗ 3 ದಿವಸ ಮುಂಚೆ. ಏನು ಮಾಡ್ಬೇಕು, ಮನೆಗೆ ಒಂದು ಉಪ್ಪಿನಕಾಯಿ ಇರ್ಲಿಲ್ಲ. ಅವತ್ತೊಂದ್ ದಿವಸ ಜಯಶ್ರೀ ಹಂಗ ಅಂದಿಲ್ಲ, ಅದಕ್ಕೆ ಹಾಕಿದ್ದೆ ಕೊಟ್ಕಳ್ಸ ನಿನ್ ಕೈಲಿ ಅದು ಆ ಕಡೆ ಹೋದಾಗ ಕೊಡು ಅಂತ. ಭಾನುವಾರ ಇಲ್ಲ ಅಂದ್ರೆ ಇವನ್ ಕೈಲ ನಾನು ಕೊಟ್ಕಳ್ಸೋಣ ಅನ್ಕೊಂಡು ಹಾಕಿದ್ದೆ. ಮೊನ್ನೆ ದಿವಸ ಹಾಕ್ತೆ. ಸ್ವಲ್ಪನೇ ಕೊಡು. ಹಂಗ ಅವ್ಳಿಗೆ ಹೇಳಲಿಲ್ಲ ನಾನು ಕೈ ಹಾಕ್ತಿದ್ದೀನಿ ಅಂತ. ಅವಳು ಫೋನ್ ಮಾಡಿದ್ದೆ ಅವಳಿಗೆ ಮಾಡಲ್ಲ. ಅವ್ರ ಅಪ್ಪ ಡ್ಯೂಟಿ ನಾಳೆ. ಪ್ರೀತಾ ಅಮ್ಮಗೆ ಬಾಯ್ ಮಾಡಿ ಹೋಗ್ತಾನೆ. ಹೊಗಣಿದೆ ಇರ್ತೀಯ ನೀನು? ಇಲ್ಲ ಇನ್ನು ಹಳ್ಳೆಣ್ಣೆ ಇರು, ನಾನು ಅಲ್ಲಿ ಹಳ್ಳೆ ತಲೆಗೆ ಹಾಕತ್ತಾನೆ ಅಲ್ಕೆ ಅಲ್ಲಿ ತಾಂಬತ್ತೀನಿ ಹೆಂಗದೆ. ಹಾಯ್ ಆಲ್, ನಿನ್ನೆ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿನ್ನೆ ಬಂದಿದ್ದೆ ಲೇಟ್ ಆಯಿತು, ಮನೆಗೆ ಬರೋಷ್ಟ್ರಲ್ಲಿ 1 ಗಂಟೆ ಆಗಿತ್ತು. ಸೊ ಹಾಗಾಗಿ ನಿನ್ನೆ ವ್ಲಾಗ್ ಹಂಗೆ ಸ್ಟಾಪ್ ಆಯಿತು. ಸೊ ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ನಮ್ಮ ನೈಬರ್ ಒಂದು ಕಾರ್ ಗಿಫ್ಟ್ ಮಾಡಿದಲ್ವಾ. ಸೊ ಅವ್ನ ಬರ್ತಡೆಗೆ ನಾವೇನು ತೊಗೊಂಡು ಬಂದಿರಲಿಲ್ಲ. ಸರಿ ಇವತ್ತು ಹೋಗಿ ಪಾಪುಗೆ ಬಟ್ಟೆ ಏನಾದರೂ ತೊಗೊಂಡು ಬರೋಣ, ಬಟ್ಟೆ ತರೋಣ ಅಂತ ಅನ್ಕೊಂಡಿದ್ದೀನಿ. ಏನು ತರಬೇಕಂತ ಇನ್ನೂ ಗೊತ್ತಿಲ್ಲ. ಅವರು ಪ್ರೀತಮ್ಗೆ ಅದು ಜೀಪ್ ಏನಾಯ್ತು ಅಂತಂದರೆ ಅವ್ರ ಮನೇಲಿ ಒಂದು 14,000 ಕೊಟ್ಬಿಟ್ಟು ಒಂದು ದೊಡ್ಡ ಜೀಪ್ ತೊಗೊಂಡು ಬಂದಿದ್ದಾರೆ. ಮೊನ್ನೆ ಹೋದ ಸಡನ್ಲಿ ಹೋಗ್ಬಿಟ್ಟಿದ್ದಾನೆ. ಅಲ್ಲೇ ಇತ್ತು, ಪಾಪು ಕೂತಿದ್ದ. ಇವನು ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಅವರು ಅದ್ರಲ್ಲಿ ಕುತ್ಕೊಳಕ್ ಬಿಡ್ಲಿಲ್ಲ. ಅವ್ನ ಪಾಪ ತುಂಬಾ ಹಠ ಮಾಡ್ಬಿಟ್ಟ. ಅವ್ನು ತುಂಬಾ ಹತ್ಕೊಂಡ್ ಬಂದಲ್ಲ, ಅದಕ್ಕೆ ಅವರು ಮತ್ತೆ ಅದೇ ತರದ್ದು ಒಂದು ಸಣ್ಣದು ಜೀಪ್ ಟಾಯ್ ಕೊಟ್ಟಿದ್ರು ಅವ್ನ ಬರ್ಡೇಗೆ ಅಂತ. ಮೊನ್ನೆ ತೋರಿಸಿದ್ನಲ್ಲ ಗ್ರೀನ್ ಕಲರ್, ಅದು ಸರಿ ಅವ್ರ ಪಾಪುಗೆ ಏನಾದ್ರು ಕೊಡೋಣ. ಆಮೇಲೆ ಇಲ್ಲಿ ಗಾಣದಲ್ಲಿ ಸ್ವಲ್ಪ ಎಣ್ಣೆ ತರಬೇಕಾಗಿತ್ತು, ಹರಳೆಣ್ಣೆ. ಮನೆಯಲ್ಲಿ ಮಕ್ಳಿಗೆಲ್ಲ ನಾವು ಅವಾಗಿಂದಾನು ಹರಳೆಣ್ಣೆ ಹಾಕ್ತೀವಲ್ಲ, ಪೂರ್ತಿ ಕೂದ್ಲಿಗೆ ಹಚ್ಚಿಲ್ಲ ಅಂದ್ರೂ ನೆತ್ತಿಗಾದ್ರೂ ನಮ್ಮ ಕಡೆ ಹರಳೆಣ್ಣೆ ಹಾಕ್ಲೇಬೇಕು, ಕಂಪಲ್ಸರಿ ಹಾಕಿಸ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹರಳೆಣ್ಣೆ ಏನಾದ್ರು ತಗೊಂಡ್ ಬರೋಣ ಈ ಗಾಣದಲ್ಲಿ ಕೇಳ್ಕೊಂಡು. ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ಇನ್ನೇನು ನಾಳೆಯಿಂದ ಸೋಮವಾರ ಸ್ಟಾರ್ಟ್ ಆಯ್ತಲ್ಲ, ಸ್ಕೂಲ್ ಎಲ್ಲ ಇರುತ್ತೆ. ಅವ್ನು ಮಲಗಿದ್ದಾನೆ, ಅವ್ನು ಎದ್ದೇಳಷ್ಟ್ರಲ್ಲಿ ಹೋಗಿ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಒಂದು ಬ್ಯಾಗ್ ಬೇಕು, ಸ್ಕೂಟಿಲಿ ಹೋಗ್ತಾ ಇದೀವಲ್ವಾ, ಕಾರಲ್ಲಿ ಹೋದ್ರೆ ಏನು ಬೇಕಾಗಲ್ಲ, ಗಾಡೀಲಿ ಹೋದ್ರೆ ಬೇಕು. ತೊಗೊಂಡು ಬರೋಣ ಅಂತ ಹೊರಡ್ತಾ ಇದೀವಿ. ಇವತ್ತು ನನ್ನ ಹಸ್ಬೆಂಡ್ದು ಕೆಲಸ ಮುಗಿಸ್ಕೊಂಡು ಅವ್ರು 2 ಗಂಟೆ 3 ಗಂಟೆಗೆಲ್ಲ ಮನೆಗೆ ಬಂದುಬಿಟ್ಟಿದ್ರು. ಡ್ಯೂಟಿ ಫಸ್ಟ್ ಡ್ಯೂಟಿ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಹೋಗಿದ್ರು. ಸರಿ ಆಯಿತು, ಇವಾಗ ಹೆಂಗೋ ಫ್ರೀ ಆಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಪಾಪುಗೆ ಬಟ್ಟೆ ತೊಗೊಂಡು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು, ಫ್ರೂಟ್ಸ್ ಎಲ್ಲ ಖಾಲಿ. ಸೊ ತೊಗೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟ್ವಿ. ಅವ್ನಿಗೆ ಅಂತ ಹೇಳಿ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಜುಡಿಯೋಗೆ ಹೋದ್ವಿ. ತುಂಬ ಹತ್ರ, ನಮ್ಮನೆ ಹತ್ರ ಇರೋದು, ಸುಮ್ಮನೆ ದೂರ ಎಲ್ಲ ಓಡಾಡೋದು ಬೇಡ ಅಂತ. ಪ್ರೀತು ಬೇರೆ ಮಲಗಿದ್ದ, ಅವ್ನು ಎದ್ದೇಳಷ್ಟಲ್ಗೂ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಗಂಡ್ಮಕ್ಳು ಬಟ್ಟೆ ಹುಡ್ಕೋದಕ್ಕೆ ಕಷ್ಟ, ಯಾಕೆಂತಂದ್ರೆ ತುಂಬ ಕಲೆಕ್ಷನ್ಸ್ ಕಮ್ಮಿ ಇರುತ್ತೆ. ಮತ್ತು ಯಾವ್ದು ನೋಡಿದ್ರು ಒಂದೇ ಥರ ಕಾಣಿಸುತ್ತೆ. ನನಗೆ ಅದ್ರೊಳಗೆ ಏನೋ ಯೂನಿಕ್ ಅಂತನೋ, ಕಲರ್ ಚೇಂಜ್ ಅಂತನೋ, ಡಿಫ್ರೆಂಟ್ ಪ್ಯಾಟರ್ನ್ ಅಂತನೋ ಅನ್ಸೋದೇ ಇಲ್ಲ. ಎಲ್ಲ ಸೇಮ್ ಒಂದೇ ಥರ ಕಾಣಿಸ್ತಾ ಇರುತ್ತೆ. ಯಾವ್ದು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಫೈನಲಿ ಒಂದು ಸಪ್ರೇಟ್ ತೊಗೊಂಡೆ. ಪೇರಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಅವರು ಪೇರ್ ಮಾಡಿ ಇಟ್ಟಿರ್ತಾರಲ್ಲ, ಅದೊಂಥರ ಡೈಲಿ ವೇರ್ಗೆ ಅವರು ಸೆಟ್ ಮಾಡಿ ಇಟ್ಟಿರ್ತಾರೆ. ಈ ಥರ ಚೆನ್ನಾಗಿರೋ ತೊಗೋಬೇಕಂದ್ರೆ ಸಪ್ರೇಟ್ ತೊಗೊಳ್ಳೋದು. ಹಾಗೆ ಪ್ರೀತಮ್ಗೂ
ಒಂದು ಜೊತೆ ತೊಗೊಂಡು ನಮ್ಮ ಮನೆಯವ್ರು ಒಂದೇನೋ ಟೀ ಶರ್ಟ್ ತೊಗೊಂಡ್ರು. ಸೊ ಹೊರಗಡೆ ಏನಾದರೂ ಶಾಪಿಂಗ್ ಹೋದರೆ 1ಕ್ಕೆ 2 ಅಂತೂ ಪಕ್ಕಾ ಬರೇ ಬಿದ್ದೇ ಬೀಳುತ್ತೆ. ಇಲ್ಲ ಅಂತಂದರೆ ನಾವು ಸಾಮಾನ್ಯವಾಗಿ ಅಂದ್ಕೊಂಡಿದ್ದನ್ನು ತೊಗೊಂಡು ಹೊರಗಡೆ ಬರೋದೇ ಇಲ್ಲ. ಹಂಗೆ ಆಚೆ ಬರ್ತಾ ಅಲ್ಲಿ ಜುಮ್ಕಾ ಇಟ್ಟಿದ್ರು. ನನಗೆ ಜುಮ್ಕಿಗಳಂದರೆ ತುಂಬ ಇಷ್ಟ. ಕುರ್ತಾ ತೊಗೊಂಡಿದ್ನಲ್ಲ, ಅದಕ್ಕೆ 1-2 ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. 1ಕ್ಕೆ 100 ರೂಪೀಸು. ದೊಡ್ಡ ಜುಮ್ಕಿ ಅಂದರೆ ನಂಗೆ ತುಂಬ ಇಷ್ಟ. ಈ ಚೂಡಿದಾರ ಸೆಟ್ಟೆಲ್ಲ ಇರುತ್ತಲ್ಲ, ಆವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೇ ಪಕ್ಕದಲ್ಲೇ ಒಂದು ತರಕಾರಿ ಶಾಪ್ ಇದೆ, ಇಲ್ಲೇ ರೆಗ್ಯುಲರಾಗಿ ತೊಗೊಂಡು ಬರ್ತೀವಿ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಹಣ್ಣು ಮತ್ತು ಎಲ್ಲ ಇಟ್ಟಿರ್ತಾರೆ, ಸಾಮಾನ್ಯವಾಗಿ ಎಲ್ಲ ಸಿಗುತ್ತೆ ಇಲ್ಲಿ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟು ಎಲ್ಲ ತೊಗೊಂಡು ಹೊರಟ್ವಿ. ಸೊ ಫ್ರೆಂಡ್ಸ್, ಇನ್ನು ಶಾಪಿಂಗ್ ಎಲ್ಲ ಆಯಿತು. ಏನೂ ಇಲ್ಲ, ತರಕಾರಿ ಸ್ವಲ್ಪ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಬೇಕಾಗಿತ್ತು. ತೊಗೊಂಡು ಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪಾತ್ರೆ ತೊಳೆದು ಸ್ವಲ್ಪ ಕಾಫಿ ಟೀ ಎಲ್ಲ ಮಾಡಿ ರಿಲ್ಯಾಕ್ಸ್ ಆಗಿ ಇವಾಗ ಮತ್ತೆ ಇದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಜಾಸ್ತಿ ಅಂತಂದರೆ ಇಲ್ಲಿ ಇರೋದೆಲ್ಲ ಬಂದ್ಬಿಟ್ಟು ಫ್ರೂಟ್ಸ್ಗೆ ಡೈಲಿ ಒಂದು ಫ್ರೂಟ್ಸ್ ಬೌಲ್ ತಿನ್ನೋಣ ಅಂತ ಅನ್ಕೊಂಡು ಇದನ್ನು ತಂದಿರೋದು. ಇದು ಸಲಾಡ್ಗೆ. ಇನ್ನು ವೆಜಿಟೇಬಲ್ಸ್ ಮಧ್ಯ ಏನು ಬೇಕಾಗುತ್ತೋ ಅದು ಅವತ್ತು ಏನು ಸಾಂಬಾರು ಮಾಡ್ತೀನೋ ಅದ್ರ ಮೇಲೆ ತರ್ತೀನಿ, ಇಲ್ಲಾಂದರೆ ಇದರೊಳಗೆ ಆಗ್ಬಿಡುತ್ತೆ. ಇದನ್ನೆಲ್ಲ ಅಲ್ಲಿ ಇಟ್ಕೊಳ್ಳೋಣ. ಇನ್ನು ಸೊಪ್ಪು ತಂದಿದ್ದೀನಿ, ಮತ್ತೆ ಎಲ್ಲ ತರಕಾರಿ ಇದಾಗುತ್ತೆ, ಸ್ವಲ್ಪ ದಿನಕ್ಕೆ ಆಗುತ್ತೆ, ಏನು ಮತ್ತೆ ತರಬೇಕಂತ ಏನಿಲ್ಲ. ಇದೆಲ್ಲ ಇನ್ನು ಸೊಪ್ಪೆಲ್ಲ ಸೋಸ್ಬೇಕು. ಹಾಗೆ ಎತ್ತಿಟ್ಕೊಳ್ತೀನಿ. ಬಟ್ಟೆ ಸ್ವಲ್ಪ ತೇವ ಮಾಡಿಕೊಂಡು ಅದ್ರ ಮೇಲೆ ಹಾಕಿದ್ರೆ ಆಯಿತು. ನಂದು ತಗೊಂಡು ಬಂದಿರೋ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿ ಹಾಗೆ ಇರುತ್ತೆ. ನಾಳೆ ಬೆಂಡೆಕಾಯಿ ಖಾಲಿ ಮಾಡಬೇಕು. ಸೊಪ್ಪನ್ನ ಸಪ್ರೇಟಾಗಿ ಇಟ್ಕೊತೀನಿ, ತರಕಾರಿ ತಂದಲ್ಲಿ ಇಡೋದು. ಆಮೇಲೆ ಹಳ್ಳೆಣ್ಣೆ ತೊಗೊಂಬರಕ್ಕೋದಲ್ಲ, ಇದು 200 ಗ್ರಾಮ್ಗೆ 90 ರೂಪಾಯಿ ಚಾರ್ಜ್ ಮಾಡಿದ್ರು. ಅಮ್ಮಂಗೆ ತೋರಿಸ್ತೀನಿ, ಅಮ್ಮ ಏನಂತಾರೆ ಅಂತ ನೋಡಿಕೊಂಡು. ಆಮೇಲೆ ಇದು 200 ಗ್ರಾಮ್ ಅಂತೆ. 100 200 100 ಗ್ರಾಮ್ ಇಷ್ಟು ಬರುತ್ತಾ? 200 ಗ್ರಾಮು 90 ರೂಪಾಯಿ ಅಂತ ಹೇಳಿದ್ರು. ಒಂದ್ಸಲ ಯಾವುದಕ್ಕೂ ನಮ್ಮ ಅಮ್ಮ ಏನಪ್ಪ ನನಗೆ ಸ್ಮೆಲ್ ಏನು ಬರ್ತಾ ಇಲ್ಲ, ಹಳ್ಳೆಣ್ಣೆ ಸ್ಮೆಲ್ಲ ಬರ್ತಾ ಇಲ್ಲ. ಚೆನ್ನಾಗಿದ್ರೆ 1 kg ಅಷ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 380 ರೂಪಾಯಿನೋ ಹೇಳಿದ್ರು 1 kgಗೆ. ನೋಡ್ಬಿಟ್ಟು ತೊಗೊಳ್ಳೋದು. ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು. ಮೊನ್ನೆ ನಮ್ಮ ಬಾದಾಮ್ ಅಷ್ಟೇ ತೊಗೊಂಡು ಬಂದಿದ್ದು, ಅದಕ್ಕೆ ಇದೆಲ್ಲ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ನೀಟಾಗಿ ಬಾಕ್ಸ್ ಹಾಕಿರಬೇಕು. ಇವಾಗ ಆದರೆ ತಿನ್ನಿಲ್ಲ ಅಂದರೆ ನಾಳೆ ಆಗಾದ್ರೆ ಅಂತ ಇಟ್ಕೊಂಡು ಆಯಿತು. ಇವಾಗ ಇಷ್ಟು ತೊಗೊಂಡು ಬಂದಿದ್ವಿ ಇಷ್ಟೇ. ಇವಾಗಿರೋ ಪ್ರಪಂಚ ಹೆಂಗಿದೆ ಅಂತ ಅಂದರೆ, ನಾವು ಸುತ್ತ ಬದುಕ್ತಾ ಇರೋದು, ನಾವು ಉಸಿರಾಡ್ತಾ ಇರೋ ಗಾಳಿಯಿಂದನೂ ಕೂಡ ಕೆಮಿಕಲ್ಲೇ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಹೊಂದ್ಕೋಬೇಕು, ನಮ್ಮ ದೇಹನೂ ಅದಕ್ಕೂ ಹೊಂದ್ಕೋಬೇಕು. ನಮಗೆ ಇಮ್ಯುನಿಟಿ ಪವರು ಕೂಡ ಹಾಗೆ ಬರಬೇಕು. ಆದಷ್ಟು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಊಟದಲ್ಲಿ ನಮ್ಗೇನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ, ಅಥವಾ ಅದನ್ನು ಎಷ್ಟು ನಾವು ಸ್ವಚ್ಛವಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಸಾಧ್ಯ, ಹಂಗೆ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಇನ್ನು ಇಲ್ಲಿ ಮಶ್ರೂಮ್ ಮತ್ತು ಪಾಲಕ್ ಸೊಪ್ಪು ಹಾಕಿ ಆಮ್ಲೆಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಮಶ್ರೂಮು ಮತ್ತು ಪಾಲಕ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮಶ್ರೂಮು. ಯಾಕೆ ಅಂತಂದರೆ 7 ಗಂಟೆ ಅಷ್ಟೊತ್ತಿಗೆ ತಿನ್ನಂಗಿದ್ರೆ ಇದನ್ನು ತಿನ್ಬೋದು. ಇಲ್ಲ 10 ಗಂಟೆ 11 ಗಂಟೆಗೆ ತಿಂದ್ಬಿಟ್ಟು ಮಲ್ಕೋತೀವಿ ಅಂತಂದರೆ ಇದು ಬೇಗ ಆರೋಗ್ಯ ಆಗೋದಿಲ್ಲ ಮಶ್ರೂಮ್. ಹಾಗಾಗಿ ಇದು 7 o'clockಗೆ. ಮತ್ತು ಈ ಫ್ರೂಟ್ಸು ಅಷ್ಟೇ. ನಾನಿಲ್ಲಿ ಸೀಬೆಹಣ್ಣು ಹಾಕಿದ್ದೀನಿ. ಸೀಬೆಹಣ್ಣು ಕೂಡ ಬೇಗ ಡೈಜೆಷನ್ ಆಗೋದಿಲ್ಲ. ಅದ್ರ ಜೊತೆಗೆ ಆರೆಂಜು. ನೀವು ಬೆಳಗ್ಗೆ ಅರ್ಲಿ ಬೇಗ ಮುಗಿಸ್ತೀನಿ ಅನ್ನೋದಾದರೆ ಈ ಒಂದು ತೊಗೊಬೋದು ಬೌಲ್ನ, ಫ್ರೂಟ್ಸ್ ಬೌಲ್ನ. ಲೇಟಾಗಿ ತೊಗೊಳ್ತೀನಿ ಅಂತಂದರೆ ಇದರೊಳಗೆ ಸೀಬೆಹಣ್ಣು ತೆಗೆದುಬಿಡಿ. ನೀನಿಲ್ಲಿ ವೆಯ್ಟ್ ಇದೆಯಾ? ಆ್ಯಕ್ಚುಲಿ ಆರ್ಮಿ ಬಿಟ್ಟು ಬಂದಮೇಲೂ ಅವರು ರನ್ನಿಂಗ್ ಎಕ್ಸಸೈಸ್ ಎಲ್ಲ ಇತ್ತು. ಅದು ಇವಾಗ ಟೈಮ್ ಅಡ್ಜಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಏನು ಅಷ್ಟು ದಪ್ಪ ಏನಿಲ್ಲ, ಆದರೆ ಸ್ವಲ್ಪ ಹಾಗೆ ಫಿಟ್ ಅಂತ ಅನಿಸಲ್ಲ. ಅವ್ರು ಫಸ್ಟು ಆರ್ಮಿಲಿದ್ದಾಗ ಎಷ್ಟು ಫಿಟ್ಟಾಗಿದ್ರು ಆ ಥರ ಫಿಟ್ನೆಸ್. ಇವತ್ತಿನ ಊಟ ಇದಾಯ್ತು. ಏನ್ ಗೊತ್ತಾ, ನಾವ್ ಏನ್ ಊಟ ಮಾಡ್ತೀವಲ್ವಾ, ಮಕ್ಳು ಕೂಡ ಅದನ್ನೇ ನಮ್ಮನ್ನ ನೋಡಿ ಅವರು ಕಲಿತಾರೆ. ನೋಡಿ ಅವನು ಅದನ್ನೇ ಊಟ ಮಾಡ್ತಾ ಇದ್ದಾನೆ. ಅವನ್ಗೆ ಫ್ರೂಟ್ಸ್ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ತುಂಬಾ ಅಭ್ಯಾಸ ಮಾಡಿಸಿದ್ದು ಬರೀ ಹಣ್ಣು ಹಣ್ಣು ಹಣ್ಣು, ಬೇರೆ ಏನನ್ನ ಕೊಡ್ಸಲ್ಲ. ಆಮೇಲೆ ನಮ್ಮ ಮನೇಲಿ ಏನಾದ್ರು ಅವ್ನು ಅತ್ತಾಗ ಚಾಕಿ ಕೊಡಿಸ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ, ಚಾಕಿ ಎಲ್ಲ ಬೇಡ, ಅವ್ನಿಗೆ ಸ್ಟ್ರಾಬೆರಿ ಇಷ್ಟ, ನೀ ಈ ಕೆಲಸ ಮಾಡಿದ್ರೆ ನಿಂಗೆ ಸ್ಟ್ರಾಬೆರಿ ಕೊಡಿಸ್ತೀವಿ. ಸೊ ಹಿಂಗೆ ಅಭ್ಯಾಸ ಮಾಡ್ಕೊಂಡು ಬಂದಿರೋದಕ್ಕೆ ಪಾಕೆಟ್ ಐಟಮ್ ಯಾವತ್ತೂ ಕೇಳಲ್ಲ.
ಫ್ರೂಟ್ಸ್ ಎಷ್ಟಾದ್ರೂ ಫ್ರೂಟ್ಸ್ ಕೊಡಿ, ಯಾವ ತರ ಫ್ರೂಟ್ಸ್ ಆದ್ರೂ ಕೊಡಿ ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ಈಗ ಆಕ್ಚುಲಿ ಅವನೇ ನಮ್ಗೆ ಇನ್ಸ್ಪೈರ್, ನಾವು ಜಾಸ್ತಿ ಫ್ರೂಟ್ಸ್ ನ ತಿನ್ಬೇಕು ಅನ್ನೋದಕ್ಕೆ ಇವಾಗ. ಆಮೇಲೆ ನೈಟ್ ಅಲ್ಲಿ ನಾನು ಸುಮಾರು ದಿನ ಆಯ್ತು ನಾವು ನೈಟ್ ಅಲ್ಲಿ ಊಟ ಮಾಡಲ್ಲ. 2 ಟೈಮ್ ಊಟ ಡೈಜೆಷನ್ ಮಾಡ್ಕೊಳ್ಳೋಷ್ಟೇ ಕೆಲಸ ಇಲ್ಲ ನಮ್ಗೆ. ನಾವು 3 ಟೈಮ್ ಹೊಟ್ಟೆ ತುಂಬಾ ಊಟ ಮಾಡಿ ಡೈಜೆಷನ್ ಆಗಲ್ಲ. ಸೊ ಹಾಗಾಗಿ 2 ಟೈಮ್ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಸಂಜೆ ಇಷ್ಟ ಅಷ್ಟೇನೆ. ಹಾಗೆ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಇನ್ನೂ ಇದೇ ತರ ನಿಮ್ಗೆ ಒಳ್ಳೊಳ್ಳೆ ರೆಸಿಪೀಸ್ ನ ಅಪ್ಲೋಡ್ ಮಾಡ್ತೀನಿ, ಇನ್ನೂ ಬೆಟರ್ ಆಗಿರೋ ವಿಡಿಯೋನ ಕೊಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಇನ್ನೂ ಹೊಸದಾಗಿ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ರೆ ಚಾನಲ್ ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಟೈಮ್ ನಾನು ಇನ್ನೂ ಜೋಶಲ್ಲಿ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲೇ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್. ಪ್ರೀತು ಬಾಯ್ ಮಾಡ, ಬಾಯ್ ಅಲ್ಲಿ ಮಾಡಿ, ಬಾಯ್. ಟೇಕ್ ಕೇರ್ ಹೇಳು, ಟೇಕ್ ಕೇರ್, ಲವ್ ಯು, ಬಾಯ್.